ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು RK ಯೂಟ್ಯೂಬ್ ಚಾನಲ್. ಕೃಷ್ಣಗಿರಿ ಹತ್ರ ಬಂದಿದ್ದೀವಿ. ಕೃಷ್ಣಗಿರಿ ಇನ್ನೊಂದೊಂದು 10 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಸೊ ಕೃಷ್ಣಗಿರಿಯಿಂದ ಲೆಫ್ಟ್ ತಗೊಂಡ್ರೆ ಟುವರ್ಡ್ಸ್ ಯಲ್ಲಾಗಿರಿಗೆ ಹೋಗ್ತೀವಿ. ನೋಡಿ ಮಿಸ್ಟರ್ RK ಅವರು ನೀರು ಕುಡಿತವ್ರೆ. ಸೊ ಇವಾಗ ನಾವು ಕೃಷ್ಣಗಿರಿ ರೀಚ್ ಆಗ್ತಾ ಇದ್ದೀವಿ. ಸೊ ಬೆಳಗ್ಗೆ ಲಾಗ್ ಯಾಕೆ ಮಾಡಿಲ್ಲ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಂದಿವೆ ನಾವು ಅರ್ಧ ಡೆಸ್ಟಿನೇಷನ್ ರೀಚ್ ಆದಮೇಲೆ ಈಗ ವಿಡಿಯೋನ ಶುರು ಮಾಡಿದ್ದೀವಿ. ಸೊ ಇವತ್ತು ಹೋಗ್ತಾ ಇರೋದು ಯಲ್ಲಾಗಿರಿಗೆ. ಫಸ್ಟ್ ಟೈಮ್ ನಾವು ಫಸ್ಟ್ ಟೈಮ್. ಖುಷಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಆ್ಯಕ್ಚುಲಿ ತುಂಬ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು, ನಿನ್ನೆಯಿಂದ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ಇವತ್ತು ರೆಸ್ಟ್ ಮಾಡ್ತಾ ಇದ್ದಾಳೆ. ಟೆಂಪಲ್ಗೆಲ್ಲ ಹೋಗಿ ಬರೋದ್ರಿಂದ ಲಾಗ್ ಲೇಟ್ ಆಯಿತು ಅಷ್ಟೇ. ಗಿರಿಗೆ ಹೋಗ್ತಾ ಇದ್ದೀವಿ. ಯಲ್ಲಾಗಿರಿ ನಮಗೆ ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಸೊ ಅಲ್ಲಿ ಏನಿರುತ್ತೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ನಾವು ನಿಮಗೆ ತಿಳಿಸ್ಬೋದು. ಸೊ ಜಸ್ಟ್ ವೆಯ್ಟ್ ಫಾರ್ ದಿ ಯಲ್ಲಾಗಿರಿ. ರೀಚ್ ಆಗಿದ್ದೀವಿ. ಸೊ ಟೋಲ್ ರೀಚ್ ಆಗ್ತಾ ಇದ್ದೀವಿ. ಸೊ ನಾನು ನಮ್ಮ ವೈಫ್ಗೆ ಹೇಳಿದೆ ನೀನಾದ್ರು ಲಾಗ್ ಮಾಡು ಅಂತ. ಅವ್ರ ಹಿಂದೆ ಕೂತ್ಕೊಂಡು ಅವ್ರ ಮಗಳನ್ನ ನೋಡ್ಕೊಳ್ಳೋದ್ರಲ್ಲೇ ಲಾಗ್ ಹೋಗುತ್ತೆ ಅವ್ರು. ಸೊ ಏನು ಅನ್ನಿಸ್ತಾ ಇದೆ ನನಗೆ? ಏನು ಅನ್ನಿಸ್ತಲ್ಲ, ತುಂಬ ಬಿಸಿಲಿದೆ. ಬಿಸಿಲಲ್ಲಿ ಕರ್ಕೊಂಬಂದಿದ್ದಾರೆ. ಬಿಸಿಲಲ್ಲಿ ಕರ್ಕೊಂಬಂದಿದ್ದಾರೆ ಅಂದರೆ ಹಂಗಂದ್ರೆ ನಾನು ಬಿಸಿಲಿಗೆ ಹೇಳಲ್ಲ, ಇವತ್ತು ಬೇಡ, ನಾವು ಯಲ್ಲಾಗಿರಿಗೆ ಹೋಗಿ ಬಂದಮೇಲೆ ಬರೋಕ್ಕೆ ಹೇಳಲ್ಲ. ಅಲ್ಲ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬಿಸಿಲು ಕಮ್ಮಿ ಆದಮೇಲೆ ಹೋಗ್ಬೋದು. ಯಾಕಂದರೆ ನೆಕ್ಸ್ಟ್ ವೀಕ್ ಬೇರೆ ಪ್ಲ್ಯಾನ್ ಇದೆಯಲ್ಲ, ಅದರಿಂದ. ಹೌದು, ಬಟ್ ಬಿಸಿಲಲ್ಲ. ಆಮೇಲೆ ಖುಷಿಗೂ ಸ್ಕೂಲ್ ರಜೆ ಇರಲ್ಲ. ಆ್ಯಕ್ಚುಲಿ ಹೋಗಿ ಬರೋಣ ಅಂತ ಪ್ಲ್ಯಾನ್. ಖುಷಿಗೆ ಸ್ಕೂಲ್ ರಜೆ ಇರಲ್ಲ ಅಂದರೆ ಬಟ್ ನಾವು ಹೋಗ್ಲೇಬೇಕಲ್ಲ ನೆಕ್ಸ್ಟ್ ವೀಕು. ಇವಾಗ ಬಂದಾಯಿತು, ಎಲ್ಲ ಆಯ್ತು. ಈಗ ನಂಗೆ ಅಂದ್ಬಿಟ್ಟು ವಾಪಸ್ ತಿರುಗಿಸೋಣ ಆಗುತ್ತಾ? ಆಯಿತು, ಇಲ್ಲಿ ಟೋಲಲ್ಲಿ ಯೂಟರ್ನ್ ಮಾಡ್ಕೊಂಡು ಹೋಗೋಣ. ಟೋಲ್ ಪೇ ಮಾಡಿಬಿಟ್ಟು ಯೂಟರ್ನ್ ಮಾಡ್ಕೊಂಡು ಹೋಗೋಣ, ಓಕೆನಾ? ಹಿಂದೆ ಇರೋಳು ಬರ್ತಾಳೆ. ಹಿಂದೆ ಇರೋರು ಯಾಕೆ ಬರ್ತಾರೆ? ಹಿಂದೆ ಇರೋಳು ಹಿಂದೆ ಇರೋಲ್ಲ, ನಿನ್ನ ಮಗಳು. ನನ್ನ ಮಗಳು ನನ್ನ ಜೊತೆಲೇ ಇದ್ದಾಳಲ್ಲ, ಇನ್ನೊಂದು ಸ್ಪೆಷಲಾಗಿ ಹಿಂದೆ. ಬಟ್ ಈ ಫಾಸ್ಟಾಗಿ ಮಾಡಿನೂ ಏನು ಉಪಯೋಗ ಇದೆ? ಆದರೂ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡಿನೇ ಹೋಗ್ತಾರೆ. ಹೌದು, ಸ್ಟಾಪ್ ಮಾಡಿನೇ ಹೋಗ್ಬೇಕಾ? ಸ್ಕ್ಯಾನ್ ಆಗಬಾರ್ದು. ತಮಿಳ್ನಾಡು ಕಡೆ ಎಲ್ಲ ಸಖತ್ ಬಿಸಿಲು ಪಾಪ ಅಲ್ವಾ? ನೋಡಿ ಅವ್ರು ಆ ಬಿಸಿಲಲ್ಲಿ ಎಲ್ಲ ಹೆಂಗೆ ವ್ಯಾಪಾರ ಮಾಡ್ತಾರೆ ಟೋಲಲ್ಲಿ ನಿಂತ್ಕೊಂಡು. ಸೊ ನಾವಿದು ಕೃಷ್ಣಗಿರಿ ಟೋಲ್ ಪಾಸ್ ಮಾಡ್ತಾ ಇದ್ದೀವಿ ಇವಾಗ. ನೋಡಿ, ನೆಕ್ಸ್ಟ್ ಕೃಷ್ಣಗಿರಿ ಬ್ರಿಡ್ಜ್ ಹತ್ತಿ ಅಲ್ಲಿ ಲೆಫ್ಟ್ ತಗೊಂಡು ಹೋದ್ರೆ ಟುವರ್ಡ್ಸ್ ಯಲ್ಲಾಗಿರಿ. ಅಲ್ಲೊಂದು ಮುಂದೆ ಒಂದು 20 ಕಿಲೋಮೀಟರ್ ಹೋದ್ಮೇಲೆ ಮತ್ತೆ ರೈಟ್ ತಗೋಬೇಕು. ಸೊ ಅಲ್ಲಿ ಮುಂದೆ ಹೇಳ್ತೀನಿ ಎಲ್ಲಿ ರೈಟ್ ತಗೋಬೇಕು, ಏನು ಮಾಡ್ಬೇಕಂತ. ಏನಮ್ಮ ಇದ್ಲು ನಮ್ಮ ಮಗಳು ಸ್ಲೀಪಿಂಗ್ ಮೋಡಲ್ಲಿ ಇದ್ದೆ, ಆಕ್ಟಿವ್ ಮೋಡಿಗೆ ಬಂದ. ಮಾಡ್ತೀಯಾ? ಏನದು? ಖುಷಿ, ಹಲೋ ಖುಷಿ. ಸ್ಟಾಪ್ ಗೋ. ಏನು ನಮ್ಮ ಇಂಡಿಯನ್ ಫ್ಲಾಗ್ ಮಾಡ್ತಾ ಇದ್ದಾರಲ್ಲ ಅಲ್ಲಿ? ಅವ್ರ ಇಷ್ಟ ಅಲ್ಲ, ಇಷ್ಟನೇ. ಬಟ್ ಹೇಳಿದ್ದು ಈಗ ಯಾವುದು ಇದಿಲ್ವಲ್ಲ. ಇಂಡಿಯನ್ ಫ್ಲಾಗ್ ಎಲ್ಲಿದೆ? ನನಗೆ ಅದು ಇಂಡಿಯನ್ ಫ್ಲಾಗ್ ಥರ ಕಾಣಿಸ್ಬಿಡ್ತು. ಅದಕ್ಕೆ ಕನ್ನಡಕ ಎಲ್ಲ ಹಾಕೊಂಬಾರ್ದು. ಕನ್ನಡಕ ಹಾಕೊಂಡ್ರೆ ಇಂಡಿಯನ್ ಫ್ಲಾಗ್ ಕಾಣಿಸುತ್ತೆ, ಕನ್ನಡಕ ಹಾಕೊಂಡಿಲ್ಲ ಅಂದರೆ ಕರ್ನಾಟಕ ಫ್ಲಾಗ್ ಕಾಣಿಸುತ್ತಾ? ಹೌದು. ಫನ್ನಿ ಜೋಕ್ ಅಲ್ಲ? ಏನು ಹಾಕ್ಕೊಳ್ಳಿ ಏನು ಹಾಕ್ಕೊಂತೀರ ಇರಲಿ, ನಮ್ಮ ಇಂಡಿಯಾ ಫ್ಲಾಗೇ, ಕರ್ನಾಟಕ ಫ್ಲಾಗ್ ಆಯಿತಾ? ಕೃಷ್ಣಗಿರಿ ಬಂದ್ವಲ್ಲ. ಸೊ ಅಲ್ಲಿ ಐ ಥಿಂಕ್ ಕೃಷ್ಣಗಿರಿ ಇಸ್ ರಿಚ್.
ಬ್ರಿಡ್ಜ್ ಆದಮೇಲೆ ಐ ಥಿಂಕ್ ಯು ಹ್ಯಾವ್ ಟು ಟೇಕ್ ಲೆಫ್ಟ್. ಎಸ್, ದಿಸ್ ಇಸ್ ಕೃಷ್ಣಗಿರಿ. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ನಿಂಬು ಜ್ಯೂಸ್ನ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಅದಕ್ಕೆ ಹೇಳಿದ್ದು ಬಿಸಿಲಲ್ಲಿ ಬೇಡ ಅಂದ್ರು, ಕೇಳಿಲ್ಲ. ಅಪ್ಪ ಮಗಳು ಕರ್ಕೊಂಡ್ಬಂದಿದ್ದೆ. ಆ್ಯಕ್ಚುಲಿ ಬೇಗನೆ ಬರ್ತಾ ಇದ್ವಿ, ಬಟ್ ನಾವು ಅಣ್ಣಮ್ಮ ಟೆಂಪಲ್ಗೆ ಹೋಗಿದ್ದರಿಂದ ಲೇಟ್ ಆಯಿತು. ಆ್ಯಕ್ಚುಲಿ ಅದನ್ನು ನಾವು ತುಂಬ ದಿವಸದಿಂದ ಅನ್ಕೊತಾನೂ ಇದ್ವಿ, ಬಟ್ ಆಗಿಲ್ಲ. ಇವತ್ತು ಹೋಗೋದು ಅದೇ ರೂಟ್ ಇತ್ತಲ್ಲ, ಸೊ ಹಂಗೆ ಒಂದು ಅರ್ಧ ಗಂಟೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು. ಸೊ ಇವಾಗ ಯು ಹ್ಯಾವ್ ಟು ಟೇಕ್ ಐ ಥಿಂಕ್ ಸರ್ವಿಸ್ ರೋಡ್. ಇದೇ ಸರ್ವಿಸ್ ರೋಡಾ? ಎಸ್. ಚೆನ್ನೈ 258 ಹಂಸಿದೆಪ್ಪ. ಖುಷಿ ಜ್ಯೂಸ್ ಕುಡಿತೀಯಮ್ಮ? ಅವಳು ಆರಾಮಾಗಿದ್ದಾಳೆ. ಆ್ಯಕ್ಚುಲಿ ನೆನ್ನೆಲ್ಲ ಚೆನ್ನಾಗಿದ್ಲು, ಇವತ್ತು ಬೆಳಗ್ಗೆ ಹೊಡ್ಬೇಕಾದಾಗಿಂದ ಸುಸ್ತು. ಅವಳಿಗೆ ಒಂಥರ ಏನು ಫೀಲ್ ಅಂತಾರೆ, ಅದು ಏನೋ ಒಂಥರ ಅವಳಿಗೆ ಭಾರ ಆದಂಗೆ ಆಗ್ಬಿಟ್ಟಿದೆ. ಅಷ್ಟೆಲ್ಲ ಇದ್ದಿದ್ರು ಹೊಸ ಮನೆಗೆ ಹೋಗ್ಬೇಕು ಅಂದರೆ ಅವಳು, ನಾವು ಆಚೆ ಕಡೆ ಹೋಗಿ ಅಂದರೆ ಹೊರಗಡೆ ಹೋದಾಗ ರೂಮ್ ಮಾಡ್ತೀವಲ್ಲ, ಅದಕ್ಕೆ ಅವಳು ಹೊಸ ಮನೆ ಅಂತ ಹೇಳ್ತಾರೆ. ನನ್ನ ಸಿಗ್ನಲ್ ಲೆಫ್ಟ್ ಆರ್ ರೈಟ್? ಲೆಫ್ಟ್. ಅವಾಗಿಂದ ಹೇಳ್ತಾ ಇದ್ದೀನಿ ಲೆಫ್ಟ್ ಹೋಗ್ಬೇಕಂತ, ಮತ್ತೆ ಬಂದ್ಬಿಟ್ಟು ಲೆಫ್ಟ್ ಆರ್ ರೈಟ್ ಅಂತ. ಇಲ್ಲಿ ಕೃಷ್ಣಗಿರಿ ಲೆಫ್ಟ್ ತಗೋಬೇಕು. ಬೋರ್ಡ್ ಹಾಕಿದ್ದಾರೆ ಎಲ್ಲಿ? ಇಲ್ಲೇ ಅಲ್ವಾ ಕೃಷ್ಣಗಿರಿ. ಅಂಡ್ ಆರ್ಚ್ ಇದೆ. ವೇಟ್, ರೈಟ್. ಸಿ ರೋಡ್. ಅದು ಬೆಂಗಳೂರಿಗೆ ಹೋಗುತ್ತೆ ಮತ್ತೆ. ಇದು ಬೆಂಗಳೂರಿಗೆ ಹೋಗುತ್ತೆ. ಐ ಥಿಂಕ್ ರೈಟ್ ಅನ್ಸುತ್ತೆ. ನಾವು ಒಳಗಡೆ ಬಂದ್ಬಿಟ್ವಾ? ಆ್ಯಕ್ಚುಲಿ ನಾವು ಕೃಷ್ಣಗಿರಿ ಒಳಗಡೆ ಬಂದ್ಬಿಟ್ವಿ. ಬೈಪಾಸು ಇದೆ, ಒಂದು ಹೈವೇ ಬೈಪಾಸೂ ಹೋಗ್ಬೋದು, ಬಟ್ ಒಳಗಡೆ ಬಂದ್ಬಿಟ್ಟು ನೋವೇ ಇಲ್ಲಿಂದನೂ ರೂಟ್ ಇದೆ, ಸೊ ಟೆನ್ಷನ್ ಇಲ್ಲ. ಕೃಷ್ಣಗಿರಿ ನೋಡ್ಬೋದು. ಕೃಷ್ಣಗಿರಿ ಒಳಗಡೆ ಯಾವಾಗೂ ಬರೀ ಎಳ್ನೀರು ಗಿಡದಲ್ಲಿದೆ ಅಮ್ಮ, ಅವ್ರು ಕಡ್ಕೊಡಲ್ಲ. ಅಲ್ಲ, ಕೃಷ್ಣಗಿರಿ ಯಾವಾಗೂ ಬರೀ ಮೇನ್ ರೋಡಲ್ಲೇ ನೋಡ್ತಾ ಇದ್ವಿ. ಇವತ್ತು ಒಳಗಡೆ ಬಂದು ಆ್ಯಕ್ಚುಲಿ ಬಂದು ಅಲ್ಲಿ ಇಳ್ದು ಲೆಫ್ಟ್ ತಗೋಬೇಕಾ, ಲೆಫ್ಟ್ ತಗೊಂಡ್ಮೇಲೆ ಬರೋ ಹೈವೇ ಇದು. ನನಗೆ ಹೇಳ್ಕೊಟ್ಟು ಸ್ಟ್ರೈಟ್ ಹೋದ್ರೆ ಬೆಂಗಳೂರೆಲ್ಲ ಬರಲ್ಲ. ನಡಿ. ಅಲ್ಲ, ಅದೇ ಹೈವೇಲೆ ಬರ್ತಾ ಇದ್ವಿ ಅಲ್ವಾ? ಆ ಹೈವೇ ಅಲ್ಲ ಅದು, ಇದು ಬೇರೆ ಹೈವೇ. ಅಲ್ಲಿ ಬಂದು ಲೆಫ್ಟ್ ತಗೋಬೇಕು. ಓಕೆ, ಅಂಡರ್ಸ್ಟ್ಯಾಂಡ್. ಬಟ್ ನೋಡಲ್ಲಿ ಅಲ್ಲಿ ಒಂದು ಕರು ಕೊಟ್ಟಿಲ್ವಾ, ಎಕ್ಸಿಟ್ ಮತ್ತೆ ಕೊಟ್ಟಿದ್ದಾರೆ ನೋಡಿ. ಕೊಟ್ಟಿದ್ದಾರೆ. ಮತ್ತೆ ನೀನು ಹಂಗೆ ಬಂದಿದ್ರೆ ಅಲ್ಲೇ ಲೆಫ್ಟ್ ತಗೋಬೋದಾಯ್ತಲ್ಲ. ಅಲ್ಲೇ ಯಾಕೆ ಲೆಫ್ಟ್ ತಗೋತ್ಯಾ? ಈಗ ಇವಾಗ ನಾವು ಕೆಳಗೆ ಹೋಗ್ಬೇಕಾ ಮೇಲೆ ಹೋಗ್ಬೇಕಾ? ಮೇಲೆ ಮಾಮೂಲಿ ಹೈವೇಲಿ. ಏನೋ ಕಂಚಿಗೆ ಹೋಗೋ ಟೈಮಲ್ಲಿ ಅಲ್ಲಿ ನಿನ್ ಮುಂದೆ ಹೋಗಿ ಬಂದು ಮತ್ತೆ ರೈಟ್ ತಗೊಂಡೆ ಗೊತ್ತಾ? ಆ ರೈಟೇ ಇದು. ಆ ಕಡೆ ಅಂತ ಬರೋ ಟೈಮಲ್ಲಿ ಬ್ರಿಡ್ಜ್ ಹತ್ತಿ ಲೆಫ್ಟ್ ಬರಬೇಕು. ಆ ಲೆಫ್ಟಲ್ಲಿ ಇದ್ದೀವಿ. ಸುಮ್ಮನೆ ಏನೇನೋ ಮಾತಾಡೋಣ. ತಮಿಳ್ನಾಡು ಬಸ್ ಹೋಗ್ತಾ ಇದೆ, ಅದರಿಂದ ನಾವು ಊರ ಹೆಸರು ಪಿರಿಯಾಮುಟ್ಟೂರ್ ಹತ್ರ ರೈಟ್. ಸೊ ಯಲ್ಲಾಗಿರಿಗೆ ಇಲ್ಲಿಂದ 14 ಕಿಲೋಮೀಟರ್ಸ್ ಇರುತ್ತೆ. ಇಲ್ಲಿ ರೈಟ್ ತಗೊಂಡು ಹೋದ್ರೆ ಇಲ್ಲಿ ಬೋರ್ಡು ಹಾಕಿದ್ದಾರೆ ನೋಡಿ, ಟುವರ್ಡ್ಸ್ ಯಲ್ಲಾಗಿರಿ. ಯಲ್ಲಾಗಿರಿ. ಇವಾಗ ಸ್ಟಾರ್ಟ್. ಆ್ಯಕ್ಚುಲಿ ಎಷ್ಟು ಏರ್ ಪಿನ್ ಇದೆ? 12 14 ಎಷ್ಟು ಇದೆ ಅಲ್ಲಿಂದ. ಅಲ್ಲಿ ಕಾಣಿಸ್ತಾ ಇದೆಯಾ? ಅಪ್ಪ ಹೆಂಗಿದೆ, ಹತ್ರನೇ ಇದ್ದಂಗಿದೆ. ಹತ್ರ ಇಲ್ಲ. ಹತ್ರ ಇಲ್ಲ. MSB ಸಿಲ್ವರ್ ಸ್ಪ್ರಿಂಗ್ ರೆಸಾರ್ಟೇ ನಾವು ಬುಕ್ ಮಾಡಿರೋದು. ಹೌದಾ? ಹೌದಾ ಅಂತೆ ನನಗೆ ಗೊತ್ತಿಲ್ಲ. ನಾವು ಸ್ಟಾರ್ಟ್. ಕರ್ವ್ಸ್ ಗಿರಿಯ ಮೇಲೆ
ಹೋಗೋಣ. ಈಗ ಶುರು. ಆ್ಯಕ್ಚುಲಿ ಯಲ್ಲಾಗಿರಿಲೂ ತುಂಬಾನೇ ರೆಸಾರ್ಟ್ಸ್ ಇದೆ. ಎಲ್ಲ ಚೆನ್ನಾಗಿರೋದೇ ಇದೆ. ಈವನ್ ಹೋಮ್ ಸ್ಟೇಸು ಹೋಟೆಲ್ಸು ಎಲ್ಲ ಇದೆ. ಚೆನ್ನಾಗಿದೆ ಆ್ಯಕ್ಚುಲಿ ಒಂದ್ಸತಿ ಬಂದು ಹೋಗ್ಬೇಕು. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದರೆ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್. ಐ ಥಿಂಕ್ ಫಸ್ಟ್ ಹೇರ್ ಬೆಂಡ್ ಪಾಯಿಂಟ್ ಇದು. ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಎಸ್. ಬಟ್ ಏನಂದ್ರೆ ರೋಡ್ ಚಿಕ್ಕದು ಸ್ವಲ್ಪ. ಸ್ಮಾಲ್. ಸೊ ಅಂದರೆ ಸ್ಲೋ ಆಗಿ ಹೋಗಿದ್ರೆ ಒಳ್ಳೇದು. ಆಮೇಲೆ ಇನ್ನೊಂದೇನಂದ್ರೆ ಡಿವೈಡ್ರ್ ನೋಡು, ಅಂದರೆ ಈ ಕಡೆ ಪೂರ್ತಿ ಹಾಕಿದ್ದಾರೆ, ಈ ಕಡೆ ಏನಂದರೆ ಕಾರ್ನರ್ ಕರೆಕ್ಟಾಗಿ ಕರುವಿಗೆ ಸ್ಪೇಸ್ ಇಲ್ದಿರೋ ಕಡೆ ಅಂದರೆ ವೆಹಿಕಲ್ ಸ್ಲೋ ಆಗಲಿ ಅಂತ ಹಾಕಿದ್ದಾರೆ ನೋಡಿ. ಇದೇ ಬೆಳಗಿನ ಜಾವ ಅಥವಾ ಈವ್ನಿಂಗ್ ಬಂದಿರೋ ಸಖತ್ತಾಗಿರೋದಲ್ಲ. ಬೆಳಗಿನ ಜಾವ ಈವ್ನಿಂಗ್ ಅಂತಾನೂ ಅಲ್ಲ, ರೈನಿ ಸೀಸನು ಮತ್ತು ವಿಂಟರ್ ಸೀಸನಲ್ಲಿ ಬಂದ್ರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಮ್ಮರ್ ಅಲ್ಲ, ಸ್ವಲ್ಪ ಬಿಸಿಲು ಅಷ್ಟೇ. ಪರವಾಗಿಲ್ಲ, ತುಂಬ ಜನ ಬರ್ತಾರೆ. ಹಾಂ, ಇದನ್ನು ಒನ್ ಆಫ್ ದ ಹಿಲ್ ಸ್ಟೇಷನ್. ಇನ್ನೊಂದು 10 ಮಿನಿಟ್ಸ್. ಇಲ್ಲಮ್ಮ, ಇವಾಗೆ ಹೋಗ್ತೀವಿ. 10 ಮಿನಿಟ್ಸಲ್ಲಿ ಹೋಗ್ತೀವಿ. ಹೌ ಆರ್ ಯು ಫೀಲಿಂಗ್? ಹೀಗೆಲ್ಲ ಹಚ್ಕೋಬಾರ್ದು. ಹೆಂಗೆ ಅನ್ನಿಸ್ತಾ ಇದೆ ಮಿಸ್ಟರ್ ಆರ್ಕೆ? ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 10 ಹತ್ತಿರ್ಬೋದು ನನ್ನ ಪ್ರಕಾರ. ಒಂದು 4 or 5 ಇದೆ ಹತ್ತಿ ಹಿಡಿಯೋದೆ. ನೋಡಿ ಎಷ್ಟು ತಂಪಾದ ವಾತಾವರಣ, ಚೆನ್ನಾಗಿದೆ. ಒಂದು ಕರ್ನಾಟಕ ಗಾಡಿ, ಅಲ್ಲೊಂದು ಕರ್ನಾಟಕ ಗಾಡಿ, ಇನ್ನು ಆಲ್ಮೋಸ್ಟ್ ಎಲ್ಲ ತಮಿಳ್ನಾಡು ಗಾಡಿ ಇದೆ. ಬೆಂಗಳೂರು ಟ್ರಾಫಿಕ್ಕಿಂದ ಯಾರಿಗಾದ್ರೂ ವೀಕೆಂಡಲ್ಲಿ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಜಸ್ಟ್ 180 ಕಿಲೋಮೀಟರ್ಸ್ ಒಳಗಡೆ ಇದೊಂದು ಆರಾಮಾಗಿ ವೀಕೆಂಡ್ ಗೇಟ್ವೇ ಆಗುತ್ತೆ. ಸೊ ಬಂದು ವಿಸಿಟ್ ಮಾಡ್ಬೋದು. ತುಂಬ ಜನ ಬೈಕಲ್ಲೂ ಬರ್ತಾರಪ್ಪ. ಬೈಕಲ್ಲೂ ಬರ್ತಾರೆ, ಬೈಕ್ ರೈಡರ್ಸ್. ಬಟ್ ಬೈಕಲ್ಲಿ ಬರೋರು ಸೇಫಾಗಿ ಬನ್ನಿ, ಸೇಫ್ಟಿಯಾಗಿ ಬನ್ನಿ. ಸೊ ಹಿಂದೆ ಕುತ್ಕೊಳ್ಳೋರ್ಗೂ ದಯವಿಟ್ಟು ಹೆಲ್ಮೆಟ್ ವೇರ್ ಮಾಡೋಕ್ಕೆ ಹೇಳಿ, ನೀವು ವೇರ್ ಮಾಡಿ. See how it is. Forest. ಫಾರೆಸ್ಟ್ ಅಲ್ಲಿ ಇದೀವಿ, ಖುಷಿ ಫಾರೆಸ್ಟ್ ಅಲ್ಲಿ. ಖುಷಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಸುಮ್ಮನೆ ಇದ್ದಾಳೆ. ಇಲ್ಲ ಕರೆಕ್ಟಾಗಿ ಏನಾದ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಅಷ್ಟು ಅಲ್ಲಮ್ಮ. ಇವಾಗ ಹೇರ್ ಪಿನ್ ಬೆಂಡ್ ಎಲ್ಲ ಮುಗಿಸ್ಕೊಂಡು ಯಲ್ಲಾಗಿರಿಗೆ ಮೇಲ್ಗಡೆ ರೀಚ್ ಆಗಿದ್ದೀವಿ. ಸೊ ನೀನು ಹೇಳ್ದಲ್ಲ ಅಮ್ಮ, ಅವಾಗೆ ಅಲ್ಲಿ ಮಾಡ್ತಾ ಇದ್ರು ಹನಿ ಮತ್ತೆ ಜಾಕ್ ಫ್ರೂಟ್. ಹೌದು, ಬಂತು ನೋಡಲ್ಲ. ಖುಷಿ ಎಳ್ನೀರು ಕೇಳಿದಾಳೆ ಅಂತ ಅವ್ರ ಡ್ಯಾಡಿ. ಥ್ಯಾಂಕ್ ಯು. ನಿಂಗೆ ಕುಡೀರಿ, ಚೆಸ್ಟ್ ಮಾಡ್ಬೇಕಂತ ನೋಡಿ. ಯಲ್ಲಾಗಿರಿಲಿ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ. ಜಸ್ಟ್ ಇವಾಗ ಬಿಸಿಲಿತ್ತು, ಆಲ್ರೆಡಿ ಇವಾಗ ಮೋಡ ಥರ ಆಗಿದೆ. ಸಂಜೆ ಅಷ್ಟರಲ್ಲಿ ಮಳೆ ಬರುತ್ತೆ ಏನೋ ಹೇಳೋಕ್ಕೂ ಆಗಲ್ಲ. ಇನ್ನು ಎಷ್ಟೊತ್ತಿದೆ ರೆಸಾರ್ಟ್ಗೆ? ಅನದರ್ 10 minutes. 10 minutes. ಇಲ್ಲೇ ಇವಾಗ ನಮ್ಮದು MSP ಸಿಲ್ವರ್ ಸ್ಪ್ರಿಂಗ್ ರೆಸಾರ್ಟ್ ರೂಟ್ ಹೋಗ್ತಾ ಇದ್ದೀವಿ. ಇನ್ನೊಂದು 10 minutes ಒಳಗಡೆ ಹೋಗ್ಬೇಕು. ಅಲ್ಲಿದೆ ನೋಡಿ.
ನನಗಂತೂ ತುಂಬಾ ಖುಷಿಯಾಗ್ಬಿಟ್ಟಿದೆ, ಖುಷಿ ಆಗ್ಬಿಟ್ಟಿದೆ. ಹೆಂಗಿದೆ ಎಲ್ಲ? ಸ್ವಿಮ್ಮಿಂಗು ಇದೆ, ಪಾರ್ಕು ಇದೆ, ಆಮೇಲೆ ಹಾಂ. ಸೊ ನಿಮ್ಗೆ ಇಷ್ಟ ಆಯಿತಾ? ಸೂಪರ್. ಎಲ್ಲ ಊಟ ಮಾಡಬೇಕು. ನೋಡಿ ಅವಳು ಆಟ ಹೆಂಗೆ ಆಡ್ತಾ ಇದ್ದಾಳೆ. ಕ್ಯಾಮ್ರಾಮ್ಯಾನ್ ಇದು ಕಣ್ಣಲ್ಲಿ ಕ್ಲಿಕ್ ಮಾಡ್ತಾ ಇದ್ದಾಳೆ ಗ್ಲಾಸ್ ಜೊತೆ. ಸೊ ನಾವು ಆರ್ಡ್ರ್ ಮಾಡಿದ್ದೀವಿ ಗೀ ರೈಸ್. ನನ್ನ ಮಗಳು ಹೊಟ್ಟೆ ಹಸಿತಾಯಿತು ಅಂತ ಅವ್ರು ಬಂದ ತಕ್ಷಣ ಹಾಕು ಅಂತ ಹೇಳ್ಬಿಟ್ಲು. ಮೊಸರು ಬೇಕಾ? ಸೊ ಇದು ಬಂದು ಡ್ರ್ಯಾಗನ್ ಚಿಕನ್ ಆ್ಯಂಡ್ ಫಿಶ್ಶು. ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್ ಪೂಲ್ ಆಡೋದಕ್ಕೆ. ಲೆಟ್ಸ್ ಗೋ, ಬನ್ನಿ ಸ್ವಿಮ್ಮಿಂಗ್ ಪೂಲ್ ಹೆಂಗಿದೆ ಅಂತ ತೋರಿಸ್ತೀನಿ. ವಾವ್, ನೋಡಿ ಸ್ವಿಮ್ಮಿಂಗ್ ಪೂಲ್ ಎಷ್ಟು ದೊಡ್ಡದಾಗಿದೆ. ಸೊ ಐ ಥಿಂಕ್ ಅವ್ರು ಹೇಳಿದ್ದು ಒಂದು 4 to 4.5 ಅಂದರೆ 4 to 4.5 ಫೀಟ್ ಇದೆ ಅಷ್ಟೇ. ಚೆನ್ನಾಗಿದೆ ನೋಡಿ. ನೋಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನಾನಿನ್ನೂ ಹೋಗಿಲ್ಲ, ಫಸ್ಟ್ ಅವರಿಬ್ಬರನ್ನ ಕಳಿಸಿದ್ದೀನಿ. ಸೊ ಗೈಸ್, ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಈಗ ಈವ್ನಿಂಗ್ ಬರ್ತಾಯಿದೆ. ಸೊ ಚಳಿ ಬೇರೆ ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ಹೊಡ್ತಾ ಇದ್ದೀವಿ. ಬಾಯ್ ಸ್ವಿಮ್ಮಿಂಗ್ ಪೂಲ್. ಸೊ ತುಂಬ ಕ್ರೇಜಿಯಾಗಿತ್ತು. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದಾಗ ತುಂಬಾ ಎಂಜಾಯ್ಮೆಂಟ್ ಮಾಡ್ಬೋದು. ಮತ್ತು ಬ್ಯೂಟಿಫುಲ್, ಅಮೇಝಿಂಗ್, ಸೂಪರ್. ನೋಡಿ ಖುಷಿ ಜ್ಯೂಸ್ ಕುಡಿತಾ ಇದ್ದಾಳೆ. ಅವ್ರ ಡ್ಯಾಡಿ ಟೀಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹೇಳ್ಬೇಕಂದ್ರೆ ರೆಸಾರ್ಟ್ ಮಾತ್ರ ಸಖತ್ತಾಗಿದೆ. ಸೂಪರ್ ವೈಬ್ ಕೊಡ್ತಾ ಇದೆ ರೆಸಾರ್ಟ್. ಇದು ಮೊನ್ನೆ ಇದು ಬಂದು ಆ್ಯಕ್ಚುಲಿ ಈಗ ನ್ಯೂ ಅಂದರೆ 6 month ಏನೋ ಆಗಿದೆ ಓಪನ್ ಆಗಿ. ತುಂಬ ಚೆನ್ನಾಗಿದೆ. ನನಗಂತೂ ಇಷ್ಟ. ಫುಡ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಇಟ್ಸ್ ಗುಡ್ ಟೇಸ್ಟ್, ಇಸ್ ಅಮೇಝಿಂಗ್. ನನಗಂತೂ ತುಂಬ ಚೆನ್ನಾಗಿತ್ತು. ನಾನ್ ವೆಜ್ ಅಂತೂ, ನಾವು ನಾನ್ ವೆಜ್ ಪ್ರಿಯರು, ಮಸ್ತಾಗಿತ್ತು. ಬೇರೆಯವ್ರಿಗೆ ರೆಫರ್ ಮಾಡ್ಬೋದಾ? ಖಂಡಿತ ರೆಫರ್ ಮಾಡ್ಬೋದು. 10ಗೆ 10 ಕೊಡ್ತೀವಿ. ಫುಡ್ಡಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ತುಂಬ ಚೆನ್ನಾಗಿ. ರೆಸಾರ್ಟ್ ಅಮ್ಯುನಿಟೀಸ್ ಅದು ಅಷ್ಟೇ, ಇಟ್ಸ್ ಬ್ಯೂಟಿಫುಲ್, ನೈಸ್. ಸೊ ಇಲ್ಲಿ ಬಂದರೆ ನಿಮಗೆ ಮಕ್ಕಳನ್ನ ಕರ್ಕೊಂಡ್ಬಂದರೆ ಮಕ್ಳ ಜೊತೆಗೆ ಆಟ ಆಡೋಕ್ಕೆ ಸ್ಪೇಸ್ ಇದೆ. ಆ್ಯಂಡ್ ಕ್ಯಾಂಪ್ ಫೈರ್ ಇದೆ, ಸ್ವಿಮ್ಮಿಂಗ್ ಪೂಲು, ಕಿಡ್ಸ್ ಏರಿಯಾ ಎಲ್ಲ ಇದೆ. ಪ್ರತಿಯೊಂದು ಇದೆ. ವಿಡಿಯೋ ಮಾಡಿ ಹಾಕ್ತೀವಿ ನೋಡಿ. ಅವರು ಲೈಟ್ ಆನ್ ಮಾಡಬೇಕು. ಆನ್ ಮಾಡಿದ್ಮೇಲೆ ಹೋಗೋಣ. ಓಕೆ? ಇಲ್ಲ ಇಲ್ಲ. ಆಮೇಲೆ ನಾವು ಕೇಳಿದ್ವಲ್ಲ, ಇದು ಗ್ಯಾಸ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ, ಸೊ ಅವ್ರು ಎಷ್ಟು ನೀಟಾಗಿ ಆಲ್ಟರ್ನೇಟ್ ಮಾಡ್ಕೊಂಡಿದ್ದಾರೆ ಅಂದರೆ, ಸೊ ಲಿಮಿಟೆಡ್ ಫುಡ್ ಫಸ್ಟ್ ಪಾಯಿಂಟು. ಆಮೇಲೆ ಗ್ಯಾಸ್ ಏನಾದ್ರು ಖಾಲಿ ಆದರೆ ಹೇಗೆ ಸರ್ ಅಂತ ನಾನು ಕೇಳಿದೆ. ಸರ್ ನಮ್ಮ ಹತ್ರ ಇದು ಇದೆ, ಏನು ಬಯೋಗ್ಯಾಸ್ ಇದೆ, ಕರೆಂಟ್ದು ಇದೆ ಅಂತ ಕರೆಂಟ್ದು ಇದೆ. ಖುಷಿ ಫೋನ್ ನೋಡು, ಗೇಮ್ ಆಡು. ಬೋರ್ ಆಗ್ತಾಯಿಲ್ಲ? ಮತ್ತೇನು ಮಾಡ್ತೀಯಾ? ಸುಮ್ಮನೆ ಕೂತ್ಕೋತೀಯಾ? ಅವ್ರಿಗೆ ಏನಂದರೆ ಅವ್ಳು ಇಷ್ಟವಾದ ಪ್ಲೇಸು, ಆಮೇಲೆ ಇಷ್ಟವಾದ ಆಟ ಎಲ್ಲ ಸಿಕ್ಬಿಟ್ಟಿದೆಯಲ್ಲ, ಅದಕ್ಕೆ ಅವಳು ಫೋನು ಬೇಡ, ಏನು ಬೇಡ. ಸುಸ್ತಾಗಿದೆಯಾ? ಇದ್ದರೆ ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿತ್ತಾ? ಚೆನ್ನಾಗಿ ಆಟ ಆಡ್ದಲ್ಲ? ಏನು ಅನ್ನಿಸ್ತು ಖುಷಿ ನಿನಗೆ? ಸೂಪರಾ? ಇದ್ರೆ ಖುಷಿದು ಪಾಟ್ ಆಯ್ತು ತಗೋ. Sauce and make some. ಇರ್ತಾರೆ ಪಾಪಾಗೆ. ಖುಷಿ ಫ್ರೆಂಡ್ ಸಿಕ್ಕಿದ್ದಾರೆ. ಬರೋಂಥರ
ಹುಪ್. ನೋಡಿ ಈವ್ನಿಂಗ್ ಟೈಮಲ್ಲಿ ಈ ಥರ ಇರುತ್ತೆ. ಫೈರ್ ಕ್ಯಾಂಪಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಫುಲ್ ಆನ್ ಲೈಟ್ಸ್ ಇದೆ. ಇವಾಗ ಫೈರ್ ಕ್ಯಾಂಪ್ ಇರುತ್ತೆ, ಅದನ್ನು ತೋರಿಸ್ತೀನಿ ನೋಡಿ. ಸೊ ಅಲ್ಲಿ ಲೈವ್ ಸ್ಕ್ರೀನಿಂಗ್ ಹಾಕಿದ್ರು, ಕ್ರಿಕೆಟ್ IPL ಮ್ಯಾಚ್ ಹಾಕಿದ್ರು ಗಾರ್ಡನಲ್ಲಿ. ಚೆನ್ನೈ ಮ್ಯಾಚ್ ಇತ್ತು ಅಂತ ಅವರಲ್ಲಿ ಗಾರ್ಡನಲ್ಲಿ IPL ಮ್ಯಾಚ್ ಹಾಕಿದ್ರು. ಸೊ ನಾವೊಂದು ಸ್ವಲ್ಪ ಹೊತ್ತು ನೋಡಿ ಬಂದು ಡಿನ್ನರ್ ಮಾಡಿಬಿಟ್ಟು. ಸೊ ಗಾಯ್ಸ್, ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್, ಶುಭರಾತ್ರಿ.